ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಶೋಭಾಂತರಂಗ. ನಾಡಿನ ಸಮಸ್ತ ಜನತೆಗೆ ಮತ್ತು ಚಾನಲ್ನ ವೀಕ್ಷಿಸುವ ಪ್ರೀತಿಯ ವೀಕ್ಷಕರಿಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಎಳ್ಳು ಬೆಲ್ಲವ ಹಂಚಿ ಒಳ್ಳೆಯ ನುಡಿಗಳನ್ನಾಡೋಣ ಎಂದು ಹೇಳುತ್ತಾ ಮಾಸದ ಅತಿಥಿ ಕಾರ್ಯಕ್ರಮದ ಇಂದಿನ ವಿಶೇಷ ಅತಿಥಿ ಕವಯತ್ರಿ, ಕತೆಗಾರ್ತಿ ಮತ್ತು ಲೇಖಕಿಯಾಗಿರುವ ಶ್ರೀಮತಿ ಶೋಭಾ ಶಂಕರಾನಂದ, ಊರು ಹೊಸಪೇಟೆ, ವಿಜಯನಗರ ಜಿಲ್ಲೆ. ಇತ್ತೀಚಿನ ದಶಕಗಳಲ್ಲಿ ವಿಜಯನಗರದ ಮಹಿಳಾ ಸಾಹಿತಿಗಳಲ್ಲಿ ಪ್ರಮುಖವಾಗಿ ಕೇಳಿ ಬರುತ್ತಿರುವ ಹೆಸರೆಂದರೆ ಶ್ರೀಮತಿ ಶೋಭಾ ಶಂಕರಾನಂದ ಅವರದು. ಬರೀ ಹೆಸರಷ್ಟೇ ಅಲ್ಲ, ಅವರಲ್ಲಿ ವಿದ್ವತ್ಪೂರ್ಣ ವಿಪುಲ ಸಾಹಿತ್ಯ ಭಂಡಾರವೇ ಅಡಗಿಕೊಂಡಿದೆ ಎನ್ನಬಹುದು. 17 ವರ್ಷಗಳ ಕಾಲ ಹೊಸಪೇಟೆಯ ಆಕಾಶವಾಣಿಯಲ್ಲಿ ನಿರೂಪಕಿಯಾಗಿ ಸೇವೆ ಸಲ್ಲಿಸಿರುವ ಶೋಭಾ ಅವರು ಮಕ್ಕಳಿಗಾಗಿ ಕತೆ ಹೇಳುತ್ತಾ ಆಕಾಶವಾಣಿ ಕೇಳುಗರಿಂದ ಆಕಾಶವಾಣಿಯ ಅಮ್ಮ ಎಂದೇ ಹೆಸರು ಪಡೆದಿದ್ದರು. ಅನಂತರ ಹೊಸಪೇಟೆಯ ಥಿಯೋಸಾಫಿಕಲ್ ಮಹಿಳಾ ಪದವಿ ಕಾಲೇಜಿನಲ್ಲಿ ಉಪನ್ಯಾಸಕಿಯಾಗಿಯೂ ಕಾರ್ಯನಿರ್ವಹಿಸಿದ್ದು, ತದನಂತರ ಸಾಹಿತ್ಯದ ತುಡಿತಕ್ಕೆ ಒಳಗಾಗಿ ಪೂರ್ಣ ಪ್ರಮಾಣದ ಲೇಖಕಿಯಾಗಿ ತಮ್ಮನ್ನು ತಾವು ಬರವಣಿಗೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಕವಯತ್ರಿಯಾಗಿರುವ ಶೋಭಾ ಅವರು ನೂರಾರು ಕವಿತೆಗಳಲ್ಲಿ ಭಾವತನ್ಮಯರಾಗಿದ್ದಾರೆ. ಅವರ ಕೆಲವು ಕವನಗಳು ಹೂವಿನ ಹಡಗಲಿಯ ಶೋಭಾ ಮಲ್ಕಿ ಒಡೆಯರ್ ಸಂಪಾದಿಸಿದ ಕಾವ್ಯ ವಿಜಯ ಕವನಗುಚ್ಛದಲ್ಲಿ ಪ್ರಕಟಗೊಂಡಿವೆ. 10 ಹಲವು ಕವಿಗೋಷ್ಠಿಗಳಲ್ಲಿ ಭಾಗಿಯಾಗಿರುವ ಶೋಭಾ ಅವರು ಅಲ್ಲಿ ತಮ್ಮ ಕವನ ವಾಚಿಸಿ ಸಾಹಿತ್ಯಾಸಕ್ತರ ಗಮನ ಸೆಳೆದಿದ್ದಾರೆ. ರಾಜ್ಯ ಮಟ್ಟದ ಕೆಲವು ಪತ್ರಿಕೆಗಳಲ್ಲಿ ಇವರ ಲೇಖನಗಳು ಪ್ರಕಟಗೊಂಡಿವೆ. ರಾಜ್ಯ ಮಟ್ಟದ ವಾರಪತ್ರಿಕೆ ಕರ್ಮವೀರದಲ್ಲಿ ಇವರ ಲೇಖನಗಳು ಮುಖಪುಟದಲ್ಲಿ ಬೆಳಕು ಕಂಡಿವೆ. ಪ್ರಸ್ತುತ ರಾಜ್ಯ ಕನ್ನಡ ಸಾಹಿತ್ಯದ ಚುಟುಕು ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಉಪಾಧ್ಯಕ್ಷ ಸ್ಥಾನದಲ್ಲಿ ಕಂಗೊಳಿಸುತ್ತಿದ್ದಾರೆ. ಪ್ರತಿ ಭಾನುವಾರ ಹೊಸಪೇಟೆಯ ಹೊಸಪೇಟೆ ಟೈಮ್ಸ್ ಪತ್ರಿಕೆಯಲ್ಲಿ ಮಕ್ಕಳಿಗಾಗಿ ಕತೆ ಬರೆಯುತ್ತಿದ್ದಾರೆ. ಸಂಪದ ಸಾಲು ಪತ್ರಿಕೆಗೆ ಅಂಕಣ ಬರಹಗಾರರಾಗಿ ಬರೆಯುತ್ತಿರುವುದು ಎಲ್ಲರ ಗಮನ ಸೆಳೆಯುವಂತಿದೆ. ಕನ್ನಡ ಸಾಹಿತ್ಯ ಸೇವೆಗೆ ಕಟಿಬದ್ಧರಾಗಿ ನಿಂತಿರುವ ಶೋಭಾ ಶಂಕರಾನಂದ ಅವರು ರಾಜ್ಯ ಮಟ್ಟದ ಮಹಿಳಾ ಲೇಖಕಿಯರ ಸಾಲಿನಲ್ಲಿ ಹೆಸರು ಗಳಿಸಲಿ ಎಂಬುದು ನಮ್ಮ ಚಾನಲ್ನ ಹಾರೈಕೆಯಾಗಿದೆ. ಧನ್ಯವಾದಗಳೊಂದಿಗೆ ಶೋಭಾ ಮಲ್ಕಿ ಒಡೆಯರ್.